ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಟ್ರೈನಿಂಗು ಹೋಗಿದ್ದಾಳೆ, ಇವಾಗ ಆಲ್ರೆಡಿ ಹೋಗಿ ರೀಚ್ ಆಗಿದ್ದಾಳೆ. ಮತ್ತು ಇನ್ನೂ ಅವಳು ರೂಮಿಗೆ ಹೋಗಿಲ್ಲ. ಹಾಗಾಗಿ ಸೂಟ್ ಕೇಸು ಮತ್ತು ಟ್ರಂಕನ್ನು ಅವಳೇ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಪೊಲೀಸ್ ಎಂಕ್ವೈರಿ ನಡೀತಾ ಇದೆ. ಬನ್ನಿ, ಅಲ್ಲೊಬ್ಬರು ಫ್ರೆಂಡ್ ಸಿಗ್ತಾಳೆ. ಆ ಫ್ರೆಂಡ್ ಜೊತೆ ಮಾತಾಡ್ತಾ ಪೊಲೀಸ್ ಎಂಕ್ವೈರಿ ನಡೀತಾ ಇದೆ, ಬನ್ನಿ ಮೇಡಮ್ ಅಂತ ಅಲ್ಲಿಗೆ ಹೋಗ್ತಾರೆ ಇಬ್ಬರೂ. ಆಮೇಲೆ ಪೊಲೀಸ್ ಎಂಕ್ವೈರಿ ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲರೂ ಓಕೆ ಆಗಿ ಮುಂದೆ ಸೈನ್ ಕೊಡ್ತಾ ಇರ್ತಾರೆ. ಸೈನ್ ಹಾಕ್ಸ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಫ್ರೆಂಡ್ ಆಗ್ತಾಳೆ ಭೂಮಿಗೆ, ಅವಳು ಕೂಡ ಫ್ರೆಂಡ್ ಆಗ್ತಾಳೆ. ಆಮೇಲೆ ಇಬ್ಬರೂ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಾರೆ. ಹಾಗಾಗಿ ಅವಳು ಸೂಟ್ ಕೇಸು ಮತ್ತು ಇದನ್ನೆಲ್ಲ ಇಟ್ಕೊಂಡು ಎಲ್ಲ ಹೊಸ್ದಾಗಿ ಟ್ರೈನಿಂಗಿಗೆ ಬಂದಿರೋದ್ರಿಂದ ಎಲ್ಲರದ್ದು ಲಗೇಜ್ ಇರುತ್ತೆ. ಇವಳಿನ ಲಗೇಜಿಗೆ ರೂಮಿಗೆ ತೊಗೊಂಡೋಗಿಲ್ಲ. ಪೊಲೀಸು ಎಂಕ್ವೈರಿ ಆದಮೇಲೆ ರೂಮಿಗೆ ಹೋಗೋದು ಅಂತ ಆಗಿದೆ. ಅದಕ್ಕೆ ಫಸ್ಟು ಪೊಲೀಸ್ ಎಂಕ್ವೈರಿ ಆಗಬೇಕು ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೋಸ್ಕರ ಹೋಗಿ ಎಲ್ಲರೂ ತೋರಿಸಿ ಅಲ್ಲಿ ಸೈನ್ ಹಾಕಿಸ್ಕೊಂಡು ಅವರು ಓದಿ ನೋಡಿಬಿಟ್ಟು ಸೈನ್ ಹಾಕಬೇಕು. ಅದೇ ಥರ ಎಲ್ಲರೂ ಹೋಗಿ ಲೈನಲ್ಲಿ ನಿಂತ್ಕೊಂಡು ಸೈನ್ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೈನ್ ಎಲ್ಲ ಆದಮೇಲೆ ರೂಮಿಗೆ ಹೋಗಿ ಸೆಟ್ಲ್ ಆದಮೇಲೆ ನಾಳೆಯಿಂದ ಟ್ರೈನಿಂಗು. ಸೈನ್ ಎಲ್ಲ ಆದಮೇಲೆ ಟ್ರೈನಿಂಗ್ ಆಗುತ್ತೆ. ರೂಮು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ ಅವ್ರದ್ದೇ. ಎಷ್ಟೋ ಕಷ್ಟಪಟ್ಟು ಪಾಪ ಭೂಮಿ ಹೋಗಿದ್ದಾಳೆ. ಮನೆಯವ್ರನ್ನೆಲ್ಲ ಅಂದರೆ ಒಪ್ಪಿಗೆ ತಗೊಂಡೇ ಹೋಗಿದ್ದಾಳೆ. ಮನೆಯವರಿಗೆಲ್ಲ ಒಪ್ಪಿಗೆ ತಗೊಂಡು ಅವರೆಲ್ಲ ಒಪ್ಕೊಂಡ್ಮೇಲೇ ಇವಳು ನಾನು ಹೋಗ್ತೀನಿ ಅಂತ ಅತ್ತೆಗೆ ಕೇಳಿಕೊಂಡು, ಮಾವಂಗೆ ಕೇಳಿಕೊಂಡು, ಅಂದರೆ ಈ ಅಜಿತಗೆ ತುಂಬ ನೋವು. ಅಂದರೆ ಪ್ರತಿ ದಿವಸ ಪ್ರತಿಯೊಂದು ಕೆಲಸನೂ ಅವಳು ಮಾಡಿಕೊಡೋಳು ಮನೆಯಲ್ಲಿ ಎಲ್ಲದೂ. ಅವನ್ನ ಹಾಕೋ ಬಟ್ಟೆಯಿಂದ ಆಗಲಿ, ಅವ್ನ ಖರ್ಚಿಪ್ಪು, ಮೊಬೈಲು ಎಲ್ಲ ಕರೆಕ್ಟಾಗಿ ಇಟ್ಟು ಹೋಗೋ ಟೈಮಿಗೆ ಕರೆಕ್ಟಾಗಿ ಕೊಡೋದು. ಆಮೇಲೆ ಅವನ ಜೊತೆ ಹೋಗೋದು, ಅಲ್ಲಿ ಟೀ ಅಂಗಡಿಲಿ ಅವಳು ಅಲ್ಲಿ ಕೆಲಸ ಮಾಡೋದು. ಆಮೇಲೆ ಅಲ್ಲಿ ಪೊಲೀಸ್ ಇದರಲ್ಲಿ ಅಳತೆ ಹೊಡೆಯೋದು, ಅಲ್ಲಿ ಊಟ ತರಿಸ್ಕೊಂಡು ತಿನ್ನೋದು, ಇದೆಲ್ಲ ನಡೀತಿರುತ್ತಾ. ಅದೆಲ್ಲ ನೆನೆಸ್ಕೊಳಕ್ಕೆ ಅವನಿಗೆ, ಅಜಿತಗೆ ಅದೆಲ್ಲ ನೆನೆಸ್ಕೊಂಡು ಭಾಳ ಬೇಜಾರಾಗುತ್ತೆ. ಇಲ್ಲ ಹೋಗಲೇಬೇಕು ಅಂತ ಹಠ ಮಾಡಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅವಳು ಒಂದು ಮುಂದೆ ಬರಲಿ ಅನ್ನೋದು ಒಂದು ಆಸೆ ಇರುತ್ತೆ. ಹಾಗಾಗಿ ಅವಳ ಅತ್ತೆ ಮಗಳು ಅಂತ ಇನ್ನೂ ಅಲ್ಲಿ ಗೊತ್ತೇ ಆಗಿಲ್ಲ. ಶಾರದಕ್ಕೆ ಅವಳಿಗೆ ಹೇಳೋಕ್ಕಾಯ್ತಿಲ್ಲ. ಅವಳು ಬಾಯಿ ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗೋದು, ಬಾಯಿ ಬಿಟ್ಟು ಹೇಳಲ್ಲ ಅವಳು. ಹಂಗಾಗ್ಬಿಟ್ಟು ಇವಳು ಆ ಮನೆ ಮಗಳು ಅಂತಲೇ ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಟ್ರೈನಿಂಗು ಲೆಟ್ರ್ ಕೊಡ್ತಾಳೆ, ಸೈನ್ ಹಾಕಿಸ್ಕೊತಾಳೆ. ಸೈನ್ ಹಾಕಿಸ್ಕೊಂಡು ಅಲ್ಲಿಂದ ಮೂವ್ ಆಗ್ತಾಳೆ. ಆಮೇಲೆ ಮೂವ್ ಆಗಿ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿ ರೂಮಲ್ಲಿ ಇದ್ಕೊಂಡು ಈ ಕಡೆ ಅಜಿತ ಮತ್ತು ಸತ್ಯ ತುಂಬಾ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ ಕಣೋ, ನಿನಗೆ ಭೂಮಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಿನಗೆ ಇವಾಗ ಗೊತ್ತಾಗ್ತಾ ಇದೆ. ನನಗೆ ಯಾವತ್ತೋ ಗೊತ್ತಿತ್ತು ನಿನಗೆ ಅಷ್ಟು ಇಂಪಾರ್ಟೆಂಟು ಅಂತೇಳಿ. ಇವಾಗ ನಿನಗೆ ಬೇಜಾರಾಗ್ತಿದೆ ಅಲ್ವಾ ಅಜಿತ ಅಂತ ಕೇಳ್ತಾನೆ. ಹೌದು, ತುಂಬ ಬೇಜಾರಾಗ್ತಿದೆ ಸತ್ಯಣ್ಣ. ಭೂಮಿ ಮನೇಲಿಲ್ಲ ಅಂತ ಅವರಿಗೆಲ್ಲ ಬೇಜಾರಾದರೆ ನನಗೆ ಅವಳು ಇರಬೇಕಿತ್ತು. ನನಗೆ ಪ್ರತಿಯೊಂದೂ ಅವಳು ಮಾಡಿಕೊಡೋಳು ಅನ್ನೋದು. ಸುಮ್ಮನೆ ಫಸ್ಟೆಲ್ಲ ಮಾತಿಗೂ ಅವಳು ನಾನು ಜಗಳಾಡ್ತಿದ್ದು, ಆದ್ರೂ ಪ್ರೀತಿ ಅಷ್ಟೇ ಇತ್ತು. ಹೋಗ್ಬೇಕಾದ್ರೆ ಇನ್ನೇನು ಮಾಡೋದು, ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಕನಸು ಅವಳದು. ಹೋಗಬೇಡ ಅಂತ ಹೇಳೋಕ್ಕೂ ಆಗಲ್ಲ. ಆಯಿತು ಹೋಗಲಿ ಅನ್ನೋದು ಒಂದು ಆಯಿತು ಅಂತ. ನೀನೇನೇ ಹೇಳು ಅಜಿತ, ನಿನಗೆ 100% ಅವಳ ಮೇಲೆ ಪ್ರೀತಿ ಇದೆ. ನನಗೆ ನನ್ನ ಆತ್ಮ ಹೇಳ್ತಾ ಇದೆ, ನೀನು ನಿಜವಾಗ್ಲೂ ನೀನು ಸುಳ್ಳು ಹೇಳ್ಬೋದು, ನನಗೆ ಪ್ರೀತಿನೇ ಇಲ್ಲ, ಅವಳು ನನಗೆ ಇಷ್ಟನೇ ಇಲ್ಲ ಅಂತೇಳಿ. 100% ಇಷ್ಟ ಇದೆ ನಿನಗೆ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಯಾವ ಪರಿಸ್ಥಿತಿಲಿದೆಯಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಿನಗೆ ಭೂಮಿ ಬಿಟ್ಟಿರೋಕ್ಕಾಗಲ್ಲ. ಹಾಗಾಗಿ ಭೂಮಿ ಟ್ರೈನಿಂಗ್ ಮುಗಿಯೋವರೆಗೂ ನೀನೇ ಅಲ್ಲಿಗೆ ಹೋಗಬೇಕಾಗುತ್ತೆ ಯಾವಾಗಾರು ಒಂದೊಂದ್ಸಲ, ಹೀಗೆಲ್ಲ ಹೇಳ್ತಾನೆ. ಆವಾಗ ಅಜಿತನು ಯೋಚನೆ ಮಾಡ್ತಾನೆ, ಪಾಪ ಅವಳಿದ್ದಾಗ ನಾನು ಎಷ್ಟೊಂದು ಅವಳಿಗೆ ನೋವು ಕೊಟ್ಟೆ. ಕೆಲವೊಂದೊಂದು ಟೈಮು ಮಾತಿಗೂ ಅವಳಿಗೆ ಚುಚ್ಚೋ ರೀತಿ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಅವೆಲ್ಲ ಇವಾಗ ನೆನಪಾಗಿ ಎಂಥ ಕೆಲಸ ಮಾಡಿದೆ ನಾನು, ಪಾಪ ಅದಕ್ಕೆಲ್ಲ ಅವಳು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಆಮೇಲೆ ನಾವು ಕಾಂಟ್ರಾಕ್ಟ್ ಮದುವೆ ಅಂತ ಇಲ್ಲಿವರೆಗೂ ಬಾಯಿ ಬಿಡಲಿಲ್ಲ, ಅದೊಂದು ಖುಷಿ. ಒಂದೇ ರೂಮಲ್ಲಿದ್ದರೂ ಕೆಟ್ಟಾಗ ಒಂದು ದಿವಸ ನಡ್ಕೊಳ್ಳಿಲ್ಲ, ಅದು ಇನ್ನೊಂದು ಥರ. ಇವೆಲ್ಲ ನೆನ್ಕೊಂಡು ಭಾಳ ಬೇಜಾರು ಮಾಡ್ಕೋತಾನೆ. ಅಂದರೆ ಅಷ್ಟಿಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಆಗ ಸರಿ ಅಂತೇಳ್ಬಿಟ್ಟು
ಅವಳು ಸರಿ ಆಯಿತು ಅಂತೇಳಿ ಅವಳು ಅಲ್ಲಿ ಹೊರಟೋದ್ಲ. ಇವನು ಅಜಿತ ಇಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಪಾಪ ಡ್ಯೂಟಿಗೆ ಹೋಗೋದು ಮನೇಲಿರೋದು ಇವನು ತಲೆ ಕೆಡ್ಸ್ಕೊಂಡು ಕೂತಿದ್ದಾನ. ಸತ್ಯ ಅಂತೂ ಆಗಾಗ ಬಂದು ಸ್ನೇಹಿತನ ಮಾತಾಡ್ಸೋದು ಹಾಗೆಲ್ಲ ಮಾಡ್ತಾಯಿದ್ದಾನ. ಯಾವಾಗ ಮಾತಾಡ್ಸಿದ್ರು ಭೂಮಿ ನಿನಗೆ 100% ಭೂಮಿ ಮೇಲೆ ನಿನಗೆ ಪ್ರೀತಿ ಇದೆ, ನೀನಿಲ್ಲ ಅಂತ ನಾಟಕ ಕೇಳ್ಬೋದು ನನ್ನ ಹತ್ರ, ಆದರೆ ನಿನಗೆ ಮನಸ್ಫೂರ್ತಿ ಅವಳು ಬೇಕೇ ಬೇಕು ಹಾಗೆಲ್ಲ ಹೇಳ್ತಾನ. ಆವಾಗ ಇವನಿಗೆ ಮನಸ್ಸು ಹೌದಲ್ವಾ, ಭೂಮಿ ಬೇಕೇ ಬೇಕು, ಭೂಮಿ ಇಲ್ಲ ಅಂದರೆ ನನಗೆ ಇರೋಕ್ಕೆ ಭಾಳ ಕಷ್ಟ ಆಗ್ತಿದೆ ಅಂತೆಲ್ಲ ಯೋಚನೆ ಮಾಡ್ತಾನೆ ಇರ್ತಾನೆ. ಹೀಗೆ ಅಜಿತ ಯೋಚನೆ ಮಾಡೋದು ತುಂಬಾ ಇವಾಗಂತೂ ಭಾಳ ಯೋಚನೆ ಮಾಡ್ತಿದ್ದಾನೆ. ಮನಸ್ಸಿಗೆ ಅಷ್ಟು ಬೇಜಾರಾಗಿದೆ, ಅಷ್ಟು ಯೋಚನೆ ಮಾಡ್ತಾಯಿದ್ದಾನೆ. ಇನ್ನೂ ಟ್ರೈನಿಂಗ್ ಮುಗಿಯೋವರೆಗೂ 6 ತಿಂಗಳಿರುತ್ತೇನೋ ಟ್ರೈನಿಂಗು. 6 ತಿಂಗಳವರೆಗೂ ಹೆಂಗಪ್ಪ ನಾನು ಬಿಟ್ಟಿರೋದು ಅನ್ನೋದೇ ಚಿಂತೆ ಆಗಿದೆ. ನನಗಂತೂ ತುಂಬ ನೋವಾಗಿದೆ ಅಜಿತ. ಭೂಮಿ ಹೋಗಿದ್ದು, ಭೂಮಿ ಎಷ್ಟು ಓಡಾಡ್ಕೊಂಡಿದ್ಲು, ಒಳ್ಳೆ ಜಿಂಕೆ ಮರಿ ಥರ ಓಡಾಡೋಳು ಮನೇಲೆಲ್ಲ, ಈಗ ಒಂಥರ ಬಸುಮ್ಮ ಅನ್ನುತ್ತೆ ಅಂತ ಅವರೇ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಸತ್ಯ ಅಂತೂ ಭೂಮಿ ಬಗ್ಗೆ ಮಾತ್ರ ಭಾಳ ಕೇರು. ಏಕೆಂದರೆ ಅವಳು ಅಷ್ಟು ಅಣ್ಣ ಅಂದ್ಕೊಂಡು ಇದು ಮಾಡಿದ್ದಾಳೆ. ಹಂಗಾಗಿ ಅವಳ ಮೇಲೆ ತುಂಬ ಪ್ರೀತಿ ಇದೆ. ಇವರು ತಿರ್ಗಾ ಮಾರನೇ ದಿನ ಇವತ್ತು ಟ್ರೈನಿಂಗ್ ಹೋಗಬೇಕಾಗುತ್ತೆ. ಇವತ್ತು ಅವರೇ ಊಟ ತಿಂಡಿ ಹಾಕಿಸ್ಕೊಬಂದು ತಿನ್ನಬೇಕು. ನೀರು ತಿಂಡಿ ಕಾಫಿ ಏನು ಬೇಕೋ ಅದು ಹಾಕಿಸ್ಕೊಂಬಂದು ತಿನ್ನಬೇಕು. ಅದಕ್ಕೋಸ್ಕರ ಅವರು ಹಾಕಿಸ್ಕೊಬಂದಿದ್ದಾಳೆ ಭೂಮಿ ಮತ್ತು ಅವಳ ಫ್ರೆಂಡು ಇಬ್ಬರೂ. ಈಗಿಬ್ಬರು ಕೂತ್ಕೊಂಡು ಅಲ್ಲಿ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದಮೇಲೆ ಇವತ್ತಿಂದ ಟ್ರೈನಿಂಗ್ ಆಗುತ್ತೆ. ಅದಕ್ಕೆ ಇವಳು ಫಸ್ಟು ಅವರು ತಿಂಡಿ ಕೊಟ್ಬಿಡ್ತಾರೆ, ಬಂದು ಬೇಗ ತಿಂಡಿ ತಿನ್ಕೊಳ್ಳಿ ಅಂತ ಹೇಳಿರ್ತಾರೆ. ತಿಂಡಿ ತಿಂತಾಳೆ, ಆಮೇಲೆ ತಾನೇ ಟ್ರೈನಿಂಗ್ ಹೋಗ್ಬೇಕು ಇವಳು. ಆಮೇಲೆ ಟ್ರೈನಿಂಗಿಗೆ ರೆಡಿ ಆಗ್ತಾಳೆ. ಭೂಮಿ ತುತ್ತು ತಗೊಂಡು ತಿಂಡಿನ ಬಾಯಿಗೆ ಇಟ್ಕೊಳಕ್ಕೆ ಹೋಗ್ತಾಳೆ. ಆವಾಗ ಅಜಿತ ನೆನಪಾಗ್ಬಿಡ್ತಾನೆ. ನೆನಪಾದ ತಕ್ಷಣ ಬಾಯಿಗೆ ಇಡೋಕ್ಕೆ ಹೋಗಲ್ಲ, ಹಾಗೆ ಬಿಟ್ಬಿಡ್ತಾಳೆ. ಆವಾಗ ಅವಳ ಫ್ರೆಂಡ್ ಕೇಳ್ತಾಳೆ, ಏನಕ್ಕೆ ತಿಂತಾ ಇಲ್ಲ ನೀನು, ಮನೆ ನೆನಪಾಯ್ತಾ, ನಿಮ್ಮ ಯಜಮಾನರು ನೆನಪಾದ್ರಾ ಅಂತ. ಹ್ಞೂ ಅಂತ ಹೇಳ್ತಾಳೆ. ಈ ಕಡೆ ಸಂಗೀತ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತಾ ಇದ್ದಾಳೆ. ಅಜಿತನೂ ಕೂತಿದ್ದಾನೆ, ಮತ್ತು ಅಂಜು ನಿಚ್ಚಿ ಎಲ್ಲ ಕೂತಿದ್ದಾರೆ. ನಿಚ್ಚಿ ಅಂಜುಗೆ ತಿನ್ನಿಸ್ತಾನೆ. ಅದನ್ನು ನೋಡಿ ಅವನಿಗೊಂಥರ ಹಿಂಸೆ ಅನಿಸುತ್ತೆ. ಯಾರಿಗೆ? ಅಜಿತಾಗೆ. ನಾನು ಬಲವಂತ ಮಾಡಿ ಅಮ್ಮ ಹೇಳಿ ತಿನ್ನಿಸ್ಬೇಕಿತ್ತು, ತಿನ್ನಿಸು ಭೂಮಿಗೆ ತಿನ್ನಿಸು ಅಂತ ಎಷ್ಟು ಬಡ್ಕೊಳ್ಳೋಳು. ಇವನು ನೋಡು ಎಷ್ಟು ಪ್ರೀತಿ ಮಾಡ್ತಾನೆ, ಹೆಂಗೆ ತಿನ್ನಿಸ್ತಿದ್ದಾನೆ ಅಂತೇಳ್ಬಿಟ್ಟು ಅಜಿತ ನೋಡಿ ಸುಮ್ಮನಾಗ್ತಾನೆ. ನಾನು ಭೂಮಿಗೆ ಒಂದು ದಿವಸ ಹಿಂಗೆ ನನ್ನ ಸ್ವಂತ ಬುದ್ಧಿಯಿಂದ ಹಿಂಗೆ ಮಾಡಲೇ ಇಲ್ವಲ್ಲ ಅಂತೇಳ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ. ಹಂಗಾಗಿ ಅವನು ಸುಮ್ಮನಾಗ್ತಾನೆ. ಅಂಜು ಮತ್ತು ನಿಚ್ಚಿ ತುಂಬ ಚೆನ್ನಾಗಿದ್ದಾರೆ. ಇವರು 100 ಕಾಲ ಹೀಗೆ ಇರಲಪ್ಪ, ಚೆನ್ನಾಗಿರಲಿ ಅಂತ ಹಾರೈಸೋರೆ ಎಲ್ಲರೂ. ಕೆಟ್ಟದ್ದು ಅಂತ ಯಾರೂ ಮಾಡಲ್ಲ. ಪಾಪ ಭೂಮಿ ಯಾವಾಗಲೂ ಪಾಪ ಅವಳಿಗೆ ನೆಮ್ಮದಿ ಅನ್ನೋದೇ ಸಿಕ್ಕಿಲ್ಲ ಹೇಳಬೇಕು ಅಂದರೆ. ಇಲ್ಲಿ ಬಂದರೆ ತೋಟದ ಕೆಲಸ, ಅಲ್ಲೋದ್ರೆ ಹೀಗೆ ಏನೋ ಅಲ್ಲಿವರೆಗೆ ಭೂಮಿ ಅವ್ರ ಮನೇಲಿ ಹೋಗ್ತಾ ಬರ್ತಾ ಇದ್ದು, ಅಲ್ಲೇ ಅವನ ಹೆಂಡ್ತಿ ಅಂತ ಇದ್ದಿದ್ದು ಅವೆಲ್ಲ ಒಂಥರ ಮೆಮೊರಿ ಥರ. ಅಂದರೆ ಇವ್ರ ಗಂಡ ಹೆಂಡ್ತಿ ಥರ ಯಾವತ್ತೂ ಇಲ್ಲಲ್ಲ, ಹಾಗಾಗಿ ಮೆಮೊರಿ. ಸಾಹೇಬ್ರು ನಮ್ಮಮ್ಮನ ಬಿಡಿಸ್ಕೊಡ್ತೀನಿ ಅಂದಿದ್ರು, ಅದಕ್ಕೋಸ್ಕರ ನಾನು ಕಾಂಟ್ರಾಕ್ಟ್ ಮದುವೆಗೆ ಒಪ್ಕೊಂಡೆ. ಸಾಹೇಬ್ರಿಗೆ ನಾನು ಅಂಜು ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂಸೆ ಕೊಡ್ತಾಳೆ ಅಂತೇಳ್ಬಿಟ್ಟು ನಾನು ಅವ್ರನ್ನ ಮದುವೆ ಆದೆ. ಹೀಗೆ ಅವಳು ಇಂಟೆನ್ಷನ್ ಹಂಗಾಗಿತ್ತು, ಇವನು ಇಂಟೆನ್ಷನ್ ಹಿಂಗಾಗಿತ್ತು. ಬಟ್ ಆದರೂ ಇಬ್ಬರೂ ಪ್ರೀತಿ ಅಂತೂ ಇದ್ದೇ ಇದೆ. ಕೊನೆಗೂ ಇವರಿಬ್ಬರು ಒಂದಾಗೇ ಆಗ್ತಾರೆ. ಯಾಕೆಂದರೆ ಇವರು ಬಿಟ್ಟಿರ್ಲಾರ್ದಂಥ ಸಂಬಂಧ. ಚೆನ್ನಾಗಿದ್ದರು ಲೈಫಲ್ಲಿ, ಯಾವಾಗಲೂ ಕಿತ್ತಾಡೋರು ಚೆನ್ನಾಗಿದ್ದರು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.